ನಮಸ್ಕಾರ ವೀಕ್ಷಕರೇ. ಅದೃಷ್ಟ ಅನ್ನೋದು ಯಾವಾಗ ಹೇಗೆ ಎಲ್ಲಿ ಒಲಿಯುತ್ತದೆ ಅಂತ ಹೇಳೋಕ್ಕಾಗಲ್ಲ. ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮವೆಂದೆನಿಸಿಕೊಂಡ ಲಕ್ಕುಂಡಿಯಲ್ಲಿ ಇಂಥದ್ದೇ ಒಂದು ಅಚ್ಚರಿಯ ಘಟನೆ ನಡೆದಿದೆ. ಮನೆ ಕಟ್ಟಲು ಅಡಿಪಾಯಾಗಿರುವಾಗ ಅನಿರೀಕ್ಷಿತವಾಗಿ ರಾಜರ ಕಾಲದ ಒಡೆಯಗಳು, ಚಿನ್ನಾಭರಣಗಳು ಪತ್ತೆಯಾಗಿದೆ. ವಿಶೇಷ ಅಂದರೆ ಈ ನಿಧಿ ಮೊದಲು ಗುರುತಿಸಿದ್ದು ಒಬ್ಬ 8ನೇ ತರಗತಿ ವಿದ್ಯಾರ್ಥಿ. ಆ ನಿಧಿಯಲ್ಲಿ ಏನಿತ್ತು, ಅದರ ಮೌಲ್ಯವೆಷ್ಟು, ಆ ಚಿನ್ನಾಭರಣ ಯಾರಿಗೆ ಸೇರುತ್ತದೆ, ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮವಂತ ಹೇಳಿದರೆ ಐತಿಹಾಸಿಕವಾದ ಹಿನ್ನೆಲೆ ಉಳ್ಳ ಗ್ರಾಮ. ಲಕ್ಕುಂಡಿ ಗ್ರಾಮದ ವಾರ್ಡ್ ನಂಬರ್ 4ರಲ್ಲಿ ಸಾಧಾರಣ ಕುಟುಂಬವಾದ ಗಂಗವ್ವ ಬಸವರಾಜ ರಿತ್ತಿ ಎಂಬವರು ಮನೆ ನಿರ್ಮಾಣದ ಕೆಲಸ ನಡೆಸುತ್ತಿದ್ದರು. ಜನವರಿ 10ರಂದು ಮನೆಯ ಅಡಿಪಾಯ ಅಗೆಯುವ ಕೆಲಸ ನಡೆಯುತ್ತಿತ್ತು. ಈ ವೇಳೆ ಗಂಗವ್ವ ಅವರ ಮೊಮ್ಮಗ 8ನೇ ತರಗತಿ ವಿದ್ಯಾರ್ಥಿ ಪ್ರಜ್ವಲ್ ರಿತ್ತಿಗೆ ಒಂದು ತಾಮ್ರದ ಮಡಿಕೆಯ ರೀತಿಯಾದ ಚೊಂಬು ಕಾಣಿಸುತ್ತೆ. ಮಧ್ಯಾಹ್ನ 2:30ರ ಸುಮಾರಿಗೆ ಈ ಘಟನೆ ನಡೆದಿದೆ. ಆ ಮಡಿಕೆ ತೆರೆದು ನೋಡಿದಾಗ ಅಲ್ಲಿ ಕಂಡಿದ್ದು ಮಿನುಗುವ ಚಿನ್ನಾಭರಣಗಳು. ತಕ್ಷಣವೇ ಪ್ರಜ್ವಲ್ ತನ್ನ ಪ್ರಾಮಾಣಿಕತೆ ಮೆರೆದು ಈ ವಿಷಯ ಗ್ರಾಮದ ಹಿರಿಯರಿಗೆ ಮತ್ತು ಅಧಿಕಾರಿಗಳಿಗೆ ಮುಟ್ಟಿಸಿದ್ದಾನೆ. ಕೂಡಲೇ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯಂತೆ ತಹಶೀಲ್ದಾರರು ಮತ್ತು ಪುರಾತತ್ವ ಇಲಾಖೆ ಭೇಟಿ ನೀಡಿದ್ದಾರೆ. ಹಾಗಾದರೆ ನಿಧಿಯಲ್ಲಿ ಏನಿತ್ತು? ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಆ ತಾಮ್ರದ ಚೊಂಬನ್ನು ತೆರೆದಿದ್ದಾರೆ. ಅದರಲ್ಲಿ ಸುಮಾರು 460ರಿಂದ 470 ಗ್ರಾಂ ತೂಕದ ಚಿನ್ನಾಭರಣಗಳು ಪತ್ತೆಯಾಗಿದೆ. ಇಂದಿನ ಮಾರುಕಟ್ಟೆ ದರದಲ್ಲಿ ಇದರ ಬೆಲೆ ಸುಮಾರು 60ರಿಂದ 65 ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಆದರೆ ನೆನಪಿಡಬೇಕಾದ ಅಂಶವೇನಂತೇಳಿದ್ರೆ, ಇದು ಕೇವಲ ಚಿನ್ನಾಭರಣದ ಬೆಲೆಯಷ್ಟೇ ಅಲ್ಲ, ಇದು ರಾಜರ ಕಾಲದ ಪುರಾತನ ಚಿನ್ನಾಭರಣಗಳಾಗಿದ್ದರಿಂದ ಇದರ ಐತಿಹಾಸಿಕ ಮೌಲ್ಯ ಕೋಟ್ಯಾಂತರ ರೂಪಾಯಿಗಳೇ ಆಗಿರಬಹುದು ಎಂದು ಹೇಳಲಾಗ್ತಾ ಇದೆ. ಸದ್ಯ ಎಲ್ಲ ಚಿನ್ನದ ವಸ್ತುಗಳನ್ನು ಸರ್ಕಾರಿ ಖಜಾನೆಗೆ ಹಸ್ತಾಂತರಿಸಲಾಗಿದೆ. ಈಗ ಎಲ್ಲರಿಗೂ ಕಾಡುತ್ತಿರೋ ಪ್ರಶ್ನೆ, ಈ ಚಿನ್ನ ಯಾರಿಗೆ ಸೇರಲಿದೆ? ಕಾನೂನಿನ ಪ್ರಕಾರ ಭೂಮಿಯಡಿ ಸಿಗುವಂಥ ಪುರಾತನ ನಿಧಿಗಳು ಸರ್ಕಾರದ ಸೊತ್ತಾಗಿರುತ್ತದೆ. ಇಂಡಿಯನ್ ಟ್ರೆಜರ್ ಆಕ್ಟ್ ಪ್ರಕಾರ ಪುರಾತತ್ವ ಇಲಾಖೆ ತಜ್ಞರು ಈ ಆಭರಣಗಳು ಯಾವ ಕಾಲದ್ದು ಎಂಬುದು ಶೋಧನೆ ಮಾಡಲಿದ್ದಾರೆ. ನಿಧಿ ಸಿಕ್ಕ ಜಾಗದ ಮಾಲೀಕರಿಗೆ ಅಥವಾ ಪತ್ತೆ ಹಚ್ಚಿದವರಿಗೆ ಸರ್ಕಾರ ಕಾನೂನುಬದ್ಧವಾಗಿ ಕೆಲವೊಮ್ಮೆ ಬಹುಮಾನಗಳು ಅಥವಾ ಪರಿಹಾರಗಳು ನೀಡುವ ಸಾಧ್ಯತೆ ಇರುತ್ತದೆ. ಆದರೆ ಈ ಬಗ್ಗೆ ಅಂತಿಮವಾಗಿ ತೀರ್ಮಾನ ಇನ್ನೂ ಸರ್ಕಾರ ಪುರಾತತ್ವ ಇಲಾಖೆ ತೆಗೆದುಕೊಂಡಿಲ್ಲ. ಸ್ನೇಹಿತರೆ, ಇಷ್ಟು ದೊಡ್ಡ ಮಟ್ಟದ ನಿಧಿ ಸಿಕ್ಕರೂ ಬಡ ಕುಟುಂಬದಲ್ಲಿದ್ದರೂ ಆಸೆಗೆ ಬೀಳದೆ ತಕ್ಷಣ ಸರ್ಕಾರಕ್ಕೆ ಮಾಹಿತಿ ನೀಡಿ ವಿದ್ಯಾರ್ಥಿ ಪ್ರಜ್ವಲ್ ಪ್ರಾಮಾಣಿಕ ಮೆರೆದಿದ್ದು ಮೆಚ್ಚುವಂಥದ್ದು.